ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಭಾನುಭವಿ ವ್ಲಾಗ್ಸ್. ಇದು 22 ಜನವರಿ ವೆಡ್ನೆಸ್ಡೇ ವ್ಲಾಗು. ಇವತ್ತು ಸ್ಕೂಲ್ನಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸನ್ನು ಆಯೋಜಿಸಿದ್ವಿ. ಸೊ ಆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ವಿನ್ನರ್ ಆದಂತಹ ಮಕ್ಕಳಿಗೆ ಪ್ರೈಸಸ್ನ ರಿಪಬ್ಲಿಕ್ ಡೇ ದಿನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ವಿಡಿಯೋ ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 5th and 6th ಗರ್ಲ್ಸಿಗೆ ರಂಗೋಲಿ ಕಾಂಪಿಟೇಷನ್ಸ್ ಇತ್ತು. ಸೊ ಹಾಗಾಗಿ ಅವರು ರಂಗೋಲಿನ ಬಿಡ್ತಾಯಿದ್ರು. ಕೆಲವೊಂದು ಮಕ್ಕಳಂತೂ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಇದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಮಾತ್ರ ಇದ್ದಿದ್ದು. ಈ ವಿಡಿಯೋ 3rd ಬಾಯ್ಸ್ದು. ಸೊ ಇವ್ರಿಗೆ ರನ್ನಿಂಗ್ ರೇಸ್ ಇತ್ತು. ರನ್ನಿಂಗ್ ರೇಸ್ ರೂಲ್ಸ್ ಏನಿತ್ತು ಅಂದರೆ, ಅವರು ಅಲ್ಲಿಂದ ಬಂದು ಈ ಎಂಡಿಂಗ್ ಲೈನ್ನ ಮುಟ್ಟಿ ಮತ್ತೆ ವಾಪಸ್ ರಿಟರ್ನ್ ಹೋಗಿ ಯಾರು ಫಸ್ಟ್ ಹೋಗ್ತಾರೆ ಅವ್ರು ವಿನ್ನರ್ಸ್ ಆಗಿದ್ರು. ಈ ಕ್ಲಿಪ್ಪಲ್ಲಿ 5th 6th ಬಾಯ್ಸಿಗೆ ಬಲೂನ್ ರೇಸ್ ಮಾಡಿದ್ವಿ, ಆ ವಿಡಿಯೋ ಹಾಕಿದ್ದೀನಿ. ಸೊ ಇದು ಬಲೂನ್ಸ್ ರೇಸ್ ಏನಂದರೆ, ಯಾರು ಬಲೂನ್ಸ್ನ ಹೊಡಿದೆ ಫಸ್ಟ್ ಬರ್ತಾರೆ ಅವರಿಗೆ ಫಸ್ಟ್ ಪ್ರೈಸು. ಫಸ್ಟ್ ರೌಂಡಲ್ಲಿ ಫಸ್ಟ್ ಪ್ರೈಸು ಡಿಕ್ಲೇರ್ ಆಗೋಯಿತು. ಸೆಕೆಂಡ್ ಪ್ರೈಸಿಗೆ ಇಬ್ಬರು ಕಾಂಪಿಟೇಷನ್ ಇತ್ತು, ಸೇಮ್ ಅಟ್ ಎ ಟೈಮ್ ಬಂದರು. ಸೊ ಹಾಗಾಗಿ ಇವರಿಬ್ಬರಿಗೆ ಆಡಿಸಿದ್ವಿ. ಇದು ಭಾನುಭವಿ ಮ್ಯೂಸಿಕಲ್ ಚೇರ್ ಆಡ್ತಿರೋಂಥ ಗೇಮು. ಸೊ ಆ ಟೈಮಲ್ಲಿ ಬೈ ಚಾನ್ಸ್ ಹೋಗಿದ್ದೆ, ವಿಡಿಯೋ ಮಾಡಿದ್ದೆ. ನೆಕ್ಸ್ಟ್ ಗೇಮು ಕಪ್ಸ್ ರೇಸ್ ಇತ್ತು. ಸೊ ಅದರಲ್ಲಿ ಒಂದು ದೊಡ್ಡ ಸರ್ಕಲಲ್ಲಿ ಒಳಗಡೆ 20 ಗ್ಲಾಸ್ ಇಟ್ಟಿದ್ವಿ. ಸೊ ಒಂದು ಸ್ಟ್ರೈಟ್ ಲೈನ್ ಹಿಡಿದು ಆ ಕಡೆ 5 ಸರ್ಕಲ್, ಈ ಕಡೆ 5 ಸರ್ಕಲ್ಲು. ಅದರಲ್ಲಿ ಆಪೋಸಿಟ್ ಇರೋರು ಆಪೋಸಿಟ್ ಬಂದು ಇಡಬೇಕಿತ್ತು ಕಪ್ಸ್ನ. ನೋಡಿ ಹೀಗೆ ಅದು. ಸೊ ಇದನ್ನು ನಾನು ಮತ್ತು ಸಹನಾ ಮಾತಾಜಿ ಇನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ, ಮಕ್ಕಳಿಗೆ ರೂಲ್ಸ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾವೇ ಹಾಡು ತೋರಿಸಿದ್ವಿ. ಇದರಲ್ಲಿ ನಾನೇ ವಿನ್ ಆಗಿದ್ದೆ. ಅದನ್ನು ಮಕ್ಕಳು ಕೂಡ ಆಡಿದ್ರು, ಎಲ್ಲ ಮಕ್ಕಳು ಆಡಿದ್ರು. ಅದರಲ್ಲಿ ಲಾಸ್ಟ್ ರೌಂಡ್ ಮಾತ್ರ ಹಾಕಿದ್ದೀವಿ. ಇದನ್ನು ಮಕ್ಕಳು ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಲರ್ನ್ ಮಾಡಿದ್ರು ಮತ್ತು ತುಂಬ ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ ಆಟ ಆಡಿದ್ರು. ನೆಕ್ಸ್ಟು 5th ಮತ್ತು 6th ಮಕ್ಕಳ ರಂಗೋಲಿ ಕಾಂಪಿಟೇಷನ್ ಇತ್ತಲ್ಲ, ಅದರ ಔಟ್ಪುಟ್ ಇದು. ಸೊ 5th 6th ಜಸ್ಟ್ 5 ಗರ್ಲ್ಸ್ ಮಾತ್ರ ಇದ್ದಾರೆ. ಸೊ 5 ಮಕ್ಕಳು ರಂಗೋಲಿನ ಬಿಟ್ಟಿದ್ರು. ಇದು ಸಿಮ್ರಾನ್ ಬಿಟ್ಟಿರೋದು. ಆ ಮಕ್ಕಳಿಗೆ ಆ್ಯಕ್ಚುಲಿ ಮನೇಲಿ ರಂಗೋಲಿ ಬಿಡುವಂಥ ಅಭ್ಯಾಸನೇ ಇರಲ್ಲ, ಆದರೂ ಮಗು ಚೆನ್ನಾಗಿ ಟ್ರೈ ಮಾಡಿತ್ತು. ನಿಮಗೆ ಇಷ್ಟು ರಂಗೋಲೀಸಲ್ಲಿ ಯಾವ ರಂಗೋಲಿ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಗೇಮ್ ಇದ್ದಿದ್ದು 5th and 6th ಕ್ಲಾಸ್ ಗರ್ಲ್ಸಿಗೆ. ಸೊ ಈ ಗೇಮ್ ಹೆಸರೇನಪ್ಪ ಅಂತಂದರೆ, ಫಿಲ್ ದ ವಾಟರ್ ಟು ಗ್ಲಾಸ್ ವಿತ್ ಕ್ಲಾತ್. ಸೊ ಆ ಕಡೆ ಸೈಡಲ್ಲಿ ಬೆಂಚಲ್ಲಿ ನಾವು ಬಕೀಟ್ಸಲ್ಲಿ ವಾಟರ್ ಇಟ್ಟಿದ್ವಿ. ಅದನ್ನು ನ್ಯಾಪ್ಕಿನ್ಸಲ್ಲಿ ತೊಗೊಬಂದು ಹಿಂಡಿ ಗ್ಲಾಸಸ್ನ ತುಂಬಿಸ್ಬೇಕಿತ್ತು. ಸೊ ಇದು ಲಾಸ್ಟ್ ಗೇಮನ್ನು ಹಾಕಿರೋದು ಈ ವಿಡಿಯೋ. ಸೊ ಇದರಲ್ಲಿ ಆರುಷಿ ಮತ್ತು ಮೌನವಿ ಆಟ ಆಡ್ತಾ ಇದ್ದಾರೆ. ಈ ಆಟ ಅಂತೂ ತುಂಬಾ ಫನ್ನಾಗಿತ್ತು. ನಮ್ಮ ಮಕ್ಕಳೆಲ್ಲ ತುಂಬ ಚಿಯರಪ್ ಮಾಡ್ತಾಯಿದ್ರು. ಅದು ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಫೈನಲಿ ಮೌನವಿ ಮತ್ತು ಆರುಷಿ ಆಟ ಆಡಿದ್ರಲ್ಲಿ ಆರುಷಿ ವಿನ್ನರ್ ಆದಳು. ಮೌನವಿ ಜಸ್ಟ್ ಮಿಸ್ಸಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡು. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಐತೆ ಪ್ಲೇಟ್. ಓ ಎತ್ಕೋ ಬೇಗ. ಅಯ್ಯೋ ಹೋಯ್ತಾ ಇರಬೇಕು ಹೇಳ್ಕೊಂಡೆ. ನಡಿ ನೆಕ್ಸ್ಟ್. ದ್ರಾಕ್ಷಿ. ನೆಕ್ಸ್ಟ್ ಸಕ್ಕರೆ. ಬೇಗ ಅಲ್ಲೇ ಎತ್ಕೋ. ಏನದು? ಬೆಂಡೆಕಾಯಿ. ನೆಕ್ಸ್ಟ್ ಅಲ್ಲೇ ಕೈ ಹಾಕು. ಕೈ ಹಾಕು. ಯಾರು ಮಾತಾಡಕ್ಕಿಲ್ಲ. ಕೈನ ಎಳ್ಳು. ದ್ರಾಕ್ಷಿ. ಸಕ್ಕರೆ. ಅಲ್ಲೇ ಗೊತ್ತಾಯ್ತಾ ಯಾರು ಬೇಗ ಹೇಳ್ತಾರೆ.
ತಿನ್ಬೇಕು, ಫುಲ್ ತಿನ್ಬೇಕು. ಸಾಕು ಬಿಡು. ಏನು ಹೇಳು? ಬೆಂಡೆಕಾಯಿ ತಿನ್ಬೇಕು. ಉಪ್ಪು ರಾಗಿ ಹಸಿಟ್ಟು ಬಾ. ಲಾಸ್ಟ್ ಕ್ಲಿಪ್ಪಲ್ಲಿ 5th 6th ಬಾಯ್ಸಿಗೆ ಗೆಸ್ ಆ್ಯಂಡ್ ಟೆಲ್ ಅಂತ ಹೇಳಿ ಒಂದು ಗೇಮ್ ಇಟ್ಟಿದ್ವಿ. ಸೊ ಅದರಲ್ಲಿ ಒಂದು 7 ಐಟಮ್ಸ್ ಇಟ್ಟಿದ್ವಿ. 7 ಬಾಯ್ಸ್ ಇದ್ದರು. ಅವರಿಗೆ ಕಣ್ಣನ್ನು ಬ್ಲೈಂಡ್ ಫೋಲ್ಡ್ ಮಾಡಿ ಬಿಟ್ವಿ. ಸೊ ಫಸ್ಟ್ ಪ್ಲೇಟಲ್ಲಿ ಕಡಲೆಪುರಿ ಇತ್ತು. ಅದಾದಮೇಲೆ ಎಳ್ಳು, ದ್ರಾಕ್ಷಿ, ಸಕ್ಕರೆ, ಕಲ್ಲು ಸಕ್ಕರೆ ಬರುತ್ತೆ ಅಲ್ವ ಚಿಕ್ಕ ಚಿಕ್ಕದು, ಅದನ್ನು ಇಟ್ಟಿದ್ವಿ. ಅದಾದಮೇಲೆ ಬೆಂಡೆಕಾಯಿ, ಉಪ್ಪು, ಖಾರದ ಪುಡಿ ಇಟ್ಟಿದ್ವಿ. ಕೆಲವೊಬ್ಬರು ಅದನ್ನು ತುಂಬ ತಪ್ಪು ಹೇಳ್ತಾಯಿದ್ರು. ಸೊ ಫೈನಲಿ ಇವರಿಬ್ಬರು ಮದನ್ ಮತ್ತು ಭುವನು. ಮದನಿಗೆ ಫಸ್ಟ್ ಪ್ರೈಸ್ ಬಂತು, ಭುವನಿಗೆ ಸೆಕೆಂಡ್ ಪ್ರೈಸ್ ಬಂತು. ಮದನ್ ಒಂದು ತಪ್ಪಿಲ್ಲದೆ ಎಲ್ಲನೂ ಹೇಳ್ದ. ಹಾಗಾಗಿ ಅದಾದ ತಕ್ಷಣ ಗರ್ಲ್ಸಿಗೆ ಯಾವ ಟ್ರೈ ಇಟ್ಟಿರ್ತೀವಿ ಆ ಟ್ರೈಗೆ ಅದೇ ಕಲರ್ ಬಾಲ್ ಹಾಕಬೇಕಿತ್ತು. ಪಿಕ್ ದ ಬಾಲ್ಸ್ ಅಂತ ಹೇಳಿ ಗೇಮ್ ಮಾಡಿದ್ವಿ. ಸೊ ಇದು ಫೈನಲ್ ರೌಂಡ್ ವಿಡಿಯೋ ಹಾಕಿದ್ದೀನಿ. ಇದರಲ್ಲಿ ಆರುಷಿ ಮತ್ತು ಮೃದುಲಾ ಆಟ ಆಡ್ತಿದ್ದಾರೆ. ಸೊ ಇದರಲ್ಲಿ ಆರೆಂಜ್ ಬಾಲ್ಸನ್ನು ಆರೆಂಜ್ ಹಾಕಬೇಕು. 35 ಬಾಲ್ಸ್ ಅಷ್ಟು ಇಟ್ಟಿದ್ವಿ. ಸೊ ಅದರಲ್ಲಿ ಕಲೆಕ್ಟ್ ಮಾಡಿ ಮಕ್ಕಳು ಹಾಕಿದರು. ಇದು ಅಷ್ಟೇ ತುಂಬ ಫನ್ನಾಗಿ ಮಕ್ಕಳು ಆಟ ಆಡಿದ್ರು. ಈ ಕ್ಲಿಪ್ಪಲ್ಲಿರೋ ವಿಡಿಯೋ 3rd ಮತ್ತು 4th ಗರ್ಲ್ಸು. ಸೊ ಇದರಲ್ಲಿ 2 ಊಪ್ಸನ್ನು ಕೊಟ್ಟಿದ್ದರು ರೇಸ್ ಇದರಲ್ಲಿ ಬಿಟ್ಟು. ಸೊ ಅದರಲ್ಲಿ 2 ಊಪ್ಸಲ್ಲಿ ಏನು ಮಾಡಬೇಕಿದ್ರು, ಫಸ್ಟ್ ಊಪಿಂದ ಸೆಕೆಂಡ್ ಊಪ್ಸಿಗೆ ಜಂಪ್ ಮಾಡಿ ಸ್ಟಿಕ್ಕನ್ನು ಯೂಸ್ ಮಾಡಿ ಅದನ್ನು ಸೆಕೆಂಡಿಂದ ಮೂವ್ ಮಾಡ್ತಾ ಬರಬೇಕು. ಸೊ ಹಾಗೆ ಯಾರು ಫಸ್ಟ್ ಮೂವ್ ಮಾಡ್ಕೊಂಡು ಜಂಪ್ ಮಾಡ್ತಾ ಬರ್ತಾರೆ ದೇ ವಿಲ್ ಬಿ ವಿನ್ನರ್. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಟೀಚರ್ಸ್ ಯಾರಾದರೂ ಇದ್ದು ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.